ಸ್ವಲ್ಪ ಸೆಕೆಂಡ್ ಲೋಡ್ ಸ್ಟಾರ್ಟ್ ಮಾಡೋದು ಲೇಟೆ, ಮೊಬೈಲ್ ಚಾರ್ಜ್ ಇಲ್ವಲ್ಲ, ಚಾರ್ಜ್ ಹಾಕೊಂಡು ಮಾಡಬೇಕು. ಬನ್ನಿ ಹೋಗೋಣ. ಪೇಮೆಂಟ್ ಮಾಡ್ಬಿಟ್ಟಿದ್ದಾರೆ. ಸಮಯ 8:05. ಎಲ್ಲರಿಗೂ ನಮಸ್ಕಾರ. ಇವತ್ತು 32ನೇ ದಿನದ ಚಾಲೆಂಜು. ಇವತ್ತು ನಾನು ಡೆಲಿವರಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಲೊಕೇಶನಲ್ಲಿ ಇವತ್ತು ಪಾರ್ಸಲ್ ಇದೆ. ಟೋಟಲ್ ಬಂದು 90 ಪಾರ್ಸಲ್ಲು. 90 ಪಾರ್ಸಲ್ನ ನಾನು 12 ಗಂಟೆ ಒಳಗೆ ಮುಗಿಸ್ಬೇಕು. ಮುಗ್ಸೋಕ್ಕಾಗುತ್ತಾ ಇಲ್ವಾ ಬನ್ನಿ, ಇವತ್ತು ಜರ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಪಾರ್ಸಲ್ ಆಗ್ತಾಯಿಲ್ಲ, 91 ಪಾರ್ಸಲ್ಲು. 91 ಪಾರ್ಸಲ್ಲು. ಫಸ್ಟ್ ಪಾರ್ಸಲ್ ನಾನು ಇನ್ನೂ ರಿಸೀವ್ ಮಾಡ್ಕೊಂಡಿರಲಿಲ್ಲ, ಇವಾಗ ನಾನು ರಿಸೀವ್ ಮಾಡ್ಕೊಂಡಿದ್ದೀನಿ. ಡೆಲಿವರಿನೂ ಆಯಿತು. ನಿನ್ನೆ ಸ್ಯಾಲ್ರಿ ಬಂತು 30 ದಿನದ್ದು. ನನ್ನ ಅಕೌಂಟ್ಗಿಂತ ಸ್ವಲ್ಪ ಜಾಸ್ತಿನೇ ಬಂದಿದೆ. ಅದೇ ನಾನು ಇವಾಗ ರಿವೀಲ್ ಮಾಡ್ಬೋದು, ಅದೇ 61 ಡೇಸ್ ಚಾಲೆಂಜ್ ತಗೊಂಡಿದ್ದೀನಲ್ಲ, ಅದಕ್ಕೆ ಈಗ ರಿವೀಲ್ ಮಾಡೋಕ್ಕಾಗಲ್ಲ. ಜನವರಿ 1ನೇ ತಾರೀಕು ಪಕ್ಕ ರಿವ್ಯೂ ಮಾಡ್ತೀನಿ. ನಾನು ಎಷ್ಟು ಸಂಪಾದನೆ ಮಾಡಿದ್ದೀನಿ, ಆ ಸಂಪಾದನೆ ಮಾಡೋಕ್ಕೆ ಎಷ್ಟು ಖರ್ಚು ಮಾಡಿದ್ದೀನಿ, ಪೆಟ್ರೋಲ್ ಇರ್ಬೋದು, ಗಾಡಿ ಸರ್ವಿಸ್ ಇರ್ಬೋದು, ಇದನ್ನೆಲ್ಲ ನಾನು ಲೆಕ್ಕ ಹಾಕಿ ನಿಮಗೆ ಜನವರಿ 1ನೇ ತಾರೀಕು ಹೇಳ್ತೀನಿ. ಆಸೆ ಬಳ್ಳಿ ಹೂವ ಚೆಲ್ಲಿ ಘಾಸಿ ಮಾಡಿದೆ, ನನಗೂ ಕೂಡ ಪ್ರೀತಿಯಾಗಿದೆ. ಥ್ಯಾಂಕ್ ಯು. ಈ ಕಸ್ಟಮರ್ದು ಕ್ಯಾಶ್ ಆನ್ ಡೆಲಿವರಿ ಇದೆ. ಪೇ ಮಾಡಿಸ್ಬೇಕು. ಪೇಮೆಂಟ್ ಮಾಡಿಬಿಟ್ಟಿದ್ದಾರೆ. ವಾವ್, ಗುಡ್. ಥ್ಯಾಂಕ್ ಯು ಸರ್. ಪೇಮೆಂಟ್ ವೇಟಿಂಗೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಸಮಯ 9:12. ನಾನು ಡೆಲಿವರಿ ಸ್ಟಾರ್ಟ್ ಮಾಡಾಗಲೇ 1 ಅವರ್ ಆಯಿತು, 1 ಅವರ್ ಮೇಲೆ ಆಯಿತು. ನಾನು ಡೆಲಿವರಿ ಸ್ಟಾರ್ಟ್ ಮಾಡಿದಾಗ 91 ಇತ್ತು, ಈಗ 56ಕ್ಕೆ ಬಂದಿದೆ. 56 ಅಂದರೆ ಆಲ್ಮೋಸ್ಟ್ 35 ಪಾರ್ಸಲ್ ಡೆಲಿವರಿ ಮಾಡಿದ್ದೀನಿ 1 ಅವರ್ಗೆ. ಇನ್ನು 56ನ ನಾನು ಎಷ್ಟು ಬೇಗ ಮುಗಿಸ್ತೀನಿ ಅಂತ ಹೇಳ್ತೀನಿ. ನೀವು ನನ್ನ ಜೊತೆನೇ ಜರ್ನಿ ಮಾಡಿ. ಥ್ಯಾಂಕ್ ಯು. ಅಮೆಝಾನ್ ಡೆಲಿವರಿ. ಓಕೆ ಸರ್. ಅಯ್ಯೋ, ನಮ್ಮನ್ನು ಕ್ಯಾಶ್ ಆನ್ ಡೆಲಿವರಿ ಸರ್, ಕ್ಯಾಶ್ ಆನ್ ಡೆಲಿವರಿ. ಅಮೆಝಾನ್. ಥ್ಯಾಂಕ್ ಯು, ವೆಲ್ಕಮ್. ಮೊಬೈಲ್ ಚಾರ್ಜ್ ಇಲ್ಲ, ಚಾರ್ಜ್ ಹಾಕೊಂಡು ಮರ್ಬಿಟ್ಟಿದೆ. ಅಲ್ಲಿಟ್ಟು ಬಂದಿದ್ದೀನಿ. ಸೆಕ್ಯೂರಿಟಿ ಮಾತ್ರ ಚಾರ್ಜ್ ಹಾಕಿ. ಇವಾಗೆಲ್ಲ ಪಾರ್ಸಲ್ಗಳಿದೆ, ಕೊಡಬೇಕು. 307 4% ಆಗೈತೆ ಅಷ್ಟೇ. 6% ಆಗೈತೆ. ಈಗ OTP ಅಪ್ಡೇಟ್ ಮಾಡ್ಬೇಕು ನೋಡಿ. ಥ್ಯಾಂಕ್ ಯು. ಟೈಮ್ ಆಯಿತು 10:40. ಕಾಯಿನಲ್ಲಿ ಬಿದ್ದೈತೆ, ಎತ್ಕೊಳಕ್ಕಾಗತ್ತಾ? ಕಾಯಿನೆಲ್ಲ ಬಿದ್ದೋಯ್ತು, ಎತ್ಕೊಳಕ್ಕಾಗಲ್ಲ. ಐ ಥಿಂಕ್ ಇಲ್ಲಿದೆ, ಕಾಯಿನೆಲ್ಲ ಬಿದ್ದೋಯ್ತು. ಇಲ್ಲಪ್ಪ, ಕಾಯಿ ಬಿದ್ದಾಯ್ತು. ಆಯಿತು, ಈಗ ಟೈಮ್ ಬಂದ್ಬಿಟ್ಟು ಇಟ್ಕೊಳ್ತು ಗುರು. ಅಲ್ಲಿ ಕೈ ಹಾಕಿದ್ಕೆ ಟೈಮು 10:40. ಇನ್ನು 6 ಪಾರ್ಸಲ್ ಇದೆ.
ನಾನು ಇಲ್ಲಿದ್ದೀನಿ ನೋಡಿ, ನಾನಿರೋದು ಇಲ್ಲಿ ಹೋಗಬೇಕು ಡೆಲಿವರಿ ಮಾಡೋಕ್ಕೆ. ಹೋಗೋಣ ಬನ್ನಿ. ಹಂಗೆ ಚಾರ್ಜ್ ಕೂಡ 10% ಇರೋದು. ಥ್ಯಾಂಕ್ ಯು. ಲಾಸ್ಟ್ ಡೆಲಿವರಿ ಪಾಯಿಂಟಲ್ಲಿದ್ದೀನಿ. ಒಟ್ಟು 6 ಪಾರ್ಸಲ್ ಇತ್ತು. 3 ಪಾರ್ಸಲಲ್ಲೇ ಗೇಟಲ್ಲೇ ಕೊಡೋಕೆ ಹೇಳೋದು, ಗೇಟಲ್ಲಿ ಕೊಟ್ಟೆ. ಇವಾಗ 1 ಪಾರ್ಸಲ್ ಕೊಟ್ಟಿದ್ದೀನಿ, ಇನ್ನು 2 ಪಾರ್ಸಲ್ ಇದೆ. ಒಂದು ಕಸ್ಟಮರ್ ಇಲ್ಲ. ಕಾಲ್ನ ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕಿದ್ರೆ ನಾನೇನು ಮಾಡೋಕ್ಕಾಗಲ್ಲ, ವಾಪಸ್ ತೊಗೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಸಮಯ 1:28. ನನ್ನ ಹತ್ರ ಟೋಟಲ್ 60 ಪಾರ್ಸಲ್ ಇದೆ. ದೀಪ ಓಹೋ ಲೈಟಾಗಾಗಲೇ ಮಳೆ ಸ್ಟಾರ್ಟ್ ಆಗಿದೆ. ನೆನ್ನೆ ಬ್ರೇಕ್ ಕೊಟ್ಟಿತ್ತು, ಇವಾಗಲೇ ಸ್ವಲ್ಪ ಲೈಟಾಗಿ ಮಳೆ ಸ್ಟಾರ್ಟ್ ಆಗಿದೆ. ಇಲ್ಲಿ ನೋಡಿ, ಮಳೆನೇ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಬನ್ನಿ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ. ಮಳೆ ಬಂದರೂ ನನಗೆ ನನ್ನ ಕೆಲಸ ಮಾಡಬೇಕು, ಮಳೆ ಬಂದಿಲ್ಲ ಅಂದರೆ ನನ್ನ ಕೆಲಸ ಮಾಡಬೇಕು. ಬನ್ನಿ ಅಂತ ಡೆಲಿವರಿ ಎಲ್ಲೋ ಅಣ್ಣ, ಸೈಡ್ ಬರೋಣ. ಕಚ್ಬಿಟ್ಟಿಯಾ? सर एक बार उनसे बात करा दीजिए, मैं फिर बता देता हूँ, है ना? सिक्योरिटी। हाँ जी, भाई 401 का पार्सल है, आपने ले लिया ना? हाँ ठीक है 213-072। ಅವ್ರು ಹೇಳಿದ್ದು ಅವ್ರ ಕೈಲಿ ಕೊಡು ಅಂತ, ಅವ್ನು ತಗೊಳ್ಳಿಲ್ಲ, ಇಲ್ಲಿ ಬಿಸಾಕು ಅಂತ ಇದ್ದಾರೆ. ಅವರು ಇದಕ್ಕೇನು ಹೇಳಬೇಕು. ಸಮಯ 2:28. ಆಗ ಆಲ್ರೆಡಿ ನನ್ನ ಕೆಲಸ ಸ್ಟಾರ್ಟ್ ಮಾಡಿ 1 ಅವರ್ ಆಯಿತು. ಇನ್ನು 33 ಪಾರ್ಸಲ್ ಇದೆ. ಆಗಲೇ 33 27 ಪಾರ್ಸಲ್ ಡೆಲಿವರಿ ಮಾಡಿದ್ದೀನಿ 1 ಅವರಲ್ಲಿ. ಪರವಾಗಿಲ್ಲ, ಒಂದೇ ಅಪಾರ್ಟ್ಮೆಂಟಲ್ಲಿ 10 ಪಾರ್ಸಲ್ ಬಂದಿದೆ. 10ರಲ್ಲಿ ಒಬ್ರದ್ದು 4, ಒಬ್ರದ್ದು 3, ಇನ್ನು 3 ಜನದ್ದು 1. ಆರಾಮಾಗಿ ಡೆಲಿವರಿ ಮಾಡ್ತೀನಿ. ಬೇಗ ಆಗ್ಬಿಡುತ್ತೆ, ಒಂದು 5 ನಿಮಿಷ ಸಾಕು ಅಂದ್ಕೊಳ್ತೀನಿ ಡೆಲಿವರಿ ಮಾಡೋಕ್ಕೆ. ದೊಡ್ಡ ಅಪಾರ್ಟ್ಮೆಂಟೇ, ಚಿಕ್ಕದೇನಲ್ಲ, ದೊಡ್ಡದು. ಆಗಲೇ ಬಂತು ಲಿಫ್ಟ್ ಓಡಬೇಕು. ಬಂದರೆ ಲಿಫ್ಟ್ ಸಿಕ್ಕಲಿಲ್ಲ. ಥ್ಯಾಂಕ್ ಯು. 5 ನಿಮಿಷದಲ್ಲಿ 10 ಪಾರ್ಸಲ್ ಡೆಲಿವರಿ ಮಾಡ್ಕೊಂಡು ಬರ್ತೀನಿ ಅಂದಲ್ಲ, ಎಷ್ಟು ನಿಮಿಷ ತಗೊಳ್ತು? 15 ನಿಮಿಷ. ಏನಕ್ಕೆ ತಗೊಳ್ತು? ಒಂದೇ ಕಸ್ಟಮರ್ 5 ನಿಮಿಷ ವೇಟ್ ಮಾಡ್ತಿದ್ರು, ಅದಕ್ಕೆ. ಬನ್ನಿ ಅಣ್ಣ, ಪೇಮೆಂಟ್ ಲಿಂಕ್ ಕಳಿಸ್ತೀನಿ ನೋಡಿ ವಾಟ್ಸಪ್ಪಲ್ಲಿ. ಹಾಂ ಓಕೆ, ನಾನು ಬಾಕ್ಸಲ್ಲಿ ಇಡ್ತೀನಿ ಪೇಮೆಂಟ್. ಪೇಮೆಂಟ್ ಆಗಿದೆ, ಓಕೆ, ಬಾಕ್ಸಲ್ಲಿ ಇಟ್ಟು ಹೋಗ್ತೀನಿ. ಥ್ಯಾಂಕ್ ಯು. ತಿಗ ಹೊಡೆದೋಗ್ಬಿಡುತ್ತೆ ಲಿಫ್ಟಿಗೆ ವೆಯ್ಟ್ ಮಾಡೋಕ್ಕೆ. ಈ ಅಪಾರ್ಟ್ಮೆಂಟ್ ಒಂದು ಟೈಮ್ಗೆ ನಾನು 30 ತರ್ತಾಯಿದ್ದೆ, ಮತ್ತು ಈವ್ನಿಂಗ್ ಬರ್ತಿತ್ತು. ಈವ್ನಿಂಗ್ ಒಂದು 15 ಬರ್ತಿತ್ತು. 45 ಪಾರ್ಸಲ್ ನಾನು ಒಬ್ಬನೇ ಮಾಡ್ತಿದ್ದೆ. ಇವಾಗ ಈ 45 ಪಾರ್ಸಲ್ ಮಾಡೋಕ್ಕೆ 6 ಜನ ಬರ್ತಾರೆ. ಏನಕ್ಕೆ ಅಂದರೆ ಎಲ್ಲ ಟೆಕ್ನಾಲಜಿಯ ಎಲ್ಲ 10 ಮಿನಿಟ್ಸ್ ಡೆಲಿವರಿ ಎಲ್ಲ ಸ್ಟಾರ್ಟ್ ಆಗಿದ್ದಿಲ್ಲ. ಅದಕ್ಕೋಸ್ಕರ ಅಮೆಝಾನ್ ಅವರು ಅವ್ರ ಕಸ್ಟಮರ್ ಹೋಗ್ಬಾರ್ದು ಅಂದ್ಬಿಟ್ಟು ಇವರು 1 ಡೇ ಡೆಲಿವರಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. 1 ಡೇ ಡೆಲಿವರಿ ಅಲ್ಲ, 4 ಅವರ್ಸ್ ಡೆಲಿವರಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ 2 ಟೈಮ್ ಮಾಡೋದನ್ನ 6 ಟೈಮ್ ಮಾಡಬೇಕೀಗ. ಬನ್ನಿ ಮುಂದೆ ಹೋಗೋಣ. ವಿಡಿಯೋನೇ ಮಾಡಿಲ್ಲ ಗುರು. ಲಾಸ್ಟ್ ಕಸ್ಟಮರ್ ಮುಗೀತು. ಟೈಮು ಎಷ್ಟು? 4 ಗಂಟೆಗೆ 2 ನಿಮಿಷ ಐತೆ. ಡ್ಯೂಟಿ ಮುಗೀತು, ಮನೆಗೆ ಹೋಗ್ತಾ ಇದ್ದೀನಿ. ಈಗ ಅಮ್ಮನ ಕರ್ಕೊಂಬರಕ್ಕೆ ಹೋಗ್ಬೇಕು. ಕ್ಲೀನಾಗಿ 4 ಗಂಟೆ ಆಯಿತು. ಬೆಳಿಗ್ಗೆ 91 ತಂದಿದ್ದೆ. 91ರಲ್ಲಿ 2 ಆಗಲಿಲ್ಲ, 89. ಇವಾಗ 60 ತಂದಿದ್ದೆ. 60ಲ್ಲೂ 2 ಆಗಿಲ್ಲ. ಎಲ್ಲ ಸೇರಿ
144 145 ಆಗಿದೆ. ಬನ್ನಿ ಮತ್ತೆ ನಾಳೆ ಸಿಗೋಣ ಡೇಟ್ 33 ಅಲ್ಲಿ. ಬಾಯ್ ಬಾಯ್.